ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗ್ ಚೀಲ ಇರ್ತಿದ್ಲ ಹಂಗ ಆಗ್ತದೆ ಅಂತ ಹೇಳಿದ್ರು ಅವ್ರು. ಮತ್ತೆ ಹಂಗಾರೆ ಈಗ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನ ಚಿಂದಿನೋ ಏನದು 600 ಕೋಟಿ ರೂಪಾಯಿ ಗಳಂ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಷ ಸುಮಾದಾರ ಏನೋ ತಿಂದಿಲ್ಲ ಅನ್ಸ್ತಾರಲ್ಲ, ಏನು ತಿಂದಿಲ್ಲ ಅದೇ 600 ಕೋಟಿಗೆ ಯಾವ ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದ್ದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಅವ್ರು ಬಂದಂತ ಹಣದಲ್ಲಿ ಏನಾಯ್ತು? 22 ಕೋಟಿದಲ್ಲಿ ಅದನ್ನ ಹೇಳಿಸ್ತೀವಿ. ಮುಂದಿನ ಸಾರಿ ಅವ್ರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರ ನಮಗ 12 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಂತ. ಅವ್ರು ಬಂದಂತ ಪಗಾರದದು ಅದನ್ನ ಹೇಳ್ತಾರ. ಸೊ ಇಂಥ ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ. ಹೀರಾ ಶುಗರ್ ಫ್ಯಾಕ್ಟ್ರಿ 92ರಾಗ ಇವರ ಅಧೀನದಲ್ಲಿ ಹೋಯ್ತು. 92 20-33 ವರ್ಷನ ಆಯ್ತು. ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದು, ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿದ್ದೆ. ಇವ್ರಿಗೆ ಬಿಟ್ಬಿಟ್ರು. ಅದ್ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ, ಅವ್ರು 5,000 ಸೇರ್ ಮಾಡಿದ್ರೆ ಗೆಲ್ತಿರೋವ್ರ. ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ ಸಕ್ರಿ ಮಾಡ್ದೈತಿ, ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ, ಸೇರ್ ಮಾಡ್ದಿಲ್ಲ ಅವ್ರು. ಆ 5,000 ಸೇರ್ ಆಗಿದ್ರೆ ಅವ್ರದ್ದೇ ಪೆನಲ್ ಬರ್ತಿತ್ತು. ಡಿ ಪಾಟೀಲ್ ಅವ್ರದ, ಬಸ್ಕೋಡ್ರದೇ. ಈ 5,000 ಸೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆ ಮಾಡೋದು, ಸಕ್ರಿ ಯಾಕೆ ಕೊಡೋದನ್ನು ಕಾರಣಕ್ಕಾಗಿ ಮಾಡ್ದಿಲ್ಲ, ಅವರು ಸೋತರು. ಏನೋ ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅನ್ನು ಅವ್ರು ಹೇಳಿದರು. ಸೊ ಹೀಗಾಗಿ ಬಹಳಷ್ಟು ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜಯಸಿಂಗ್ ಅಂತಿದ್ದಾನ. ಜಯಸಿಂಗ್ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ದೇವಸ್ಥಾನದಾಗ ಹೇಳ್ತಾ ಇದ್ದಾರೆ, ನೀವೆಲ್ಲ ಒಂದಾಗ್ದಿಲ್ಲ ನೀವೆಲ್ಲ ಗೋಕಾಕ್ ಹೋಗ್ಬೇಕಾಗ್ತೈತೆ, ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರ ಅಂತ ಹೇಳಿದ್ರು. ಮೊದಲನೇ ಆರೋಪಿ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜಯಸಿಂಗ. ನೀವು ನೆನಪಬೇಕು, ಮೊದಲನೇ ನಂಬರ್ 1 ಆರೋಪಿ ಜಯಸಿಂಗ. 92ರಿಂದ ಇಲ್ಲಿವರೆಗೆ ಅವ್ರ ಕಡೆ ಲೆಕ್ಕಪತ್ರ ಇದೆ. ಒಂದು ದಿವಸ ಕೇಳುವಂತ ಬರ್ದೈತೆ, ಅವ್ರು ಕೇಳುವಂತ ಪ್ರಯತ್ನ ಮಾಡೋನು ಎಲ್ಲರಕ್ಕೆ ನಿಲ್ಸೋಣ. ಅವನಿಗೆಲ್ಲ ಬುದ್ಧಿ ಮಾತು ಹೇಳ್ತಾನೆ ಹುಕ್ಕೇರಿ ತಾಲೂಕಿನವ್ರಿಗೆ. ಒಂದೊಂದು ಇಂಚು ಗೊತ್ತಿದೆ ಅವಾಗ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಂತ. ಅವ್ನು ಕೇಳೋಣ, ಒಂದ್ಸಾರಿ ಬಂದಾಗ ಅವನ ಲೆಕ್ಕ ತಗೊಳ್ಳೋಣ ಅವನ ಕಡೆ. ಸೊ ಇನ್ನು ಹಲವಾರು ನಾನು ಇನ್ನೊಂದು ರಮೇಶ್ ಕತ್ತಿ, ನಾನು ನಿಖಿಲ್ ಕತ್ತಿ ಹಾಗೂ ನನ್ನ 2 ಮಕ್ಕಳು ಒಟ್ಟು 4 ಜನ ಸೇರಿ 4 ದಿಕ್ಕುಗಳಲ್ಲಿ ನಿಂತು ಹೊರಗಿನವರು ಬರದ ಹಾಗೆ ನೋಡಿಕೊಳ್ಳುತ್ತೇವೆ. ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರ ಅದ್ರ ಹೇಳ್ತ ನಮಗೆ. ನೀವು ಹೇಳೋದ 12 ಗಂಟೆ 2 ಗಂಟೆಗೆ. ನೀವು ಯಾವಾಗ ನಾವು ಮುಂಜಾನೆ 8 ಗಂಟೆಗೆ ಬಂದು 12 ಗಂಟೆಗೆ ವಾಪಸ್ ಹೋಗಿರ್ತೀವಿ. ನಾವು ಕಾಯ್ಬೇಕಾರ 6 ಗಂಟೆಗೆ ಕೇಳಬೇಕು. 8 ಗಂಟೆಗೆ ರೆಡಿಯಾಗಿ ಒಬ್ಬ ಘಟಪ್ರಭಾಕ್ ನಿಲ್ಬೇಕು, ಒಬ್ಬ ಕಬ್ಬೂರ್ ನಿಲ್ಬೇಕು, ಒಬ್ಬ ಹೊಳೆವನ ಗುಡಿಗೆ ನಿಲ್ಬೇಕು, ಒಬ್ಬರು ಶಂಕೇಶ್ವರ್ ನಿಲ್ಬೇಕು. ಆವಾಗ ಕಾಯ್ಲಿಕ್ಕೆ ಬರ್ತೈತಿ. ನೀವು ಹೇಳೋದ 2 ಗಂಟೆ 4 ಗಂಟೆಗೆ ನೀವು ಹೇಳೋ ರಾಟ್ರಾಗ ನಾವು ಮತ್ತೆ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀವಿ. ಯಾವಾಗಿಂದ ಅದಕ್ಕಾಗಿ ಇನ್ನು ಮುಂದಾರು ಬೇಗ ನಾವು ಕಾಣಿಸಲಾಗಿತ್ತೆ. ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಪಾಟಿ ಚೀಲ ತಗೋದು ಅಂತ ಪಾಠ ಇತ್ತು. ಹಂಗೆ ಬೇಗ ಎದ್ದ ಕಾಯ್ದು ಬಿಡ್ರಿ, ಮಂದಿ ಕೆಲಸ ಮಾಡ್ರಿ, ಅವ್ರು ನಿಮ್ಮನ್ನ ಕಾಯ್ತಾರ. ಮಂದಿ ಕೆಲಸ ನೀವು ಮಾಡ್ರೆ ನೀವು ಪರವಾಗಿ ಜನ ನಿಲ್ತಾರೆ. ಇಲ್ಲಿವರೆಗೆ ನಿಮ್ಮ ಶಕ್ತಿ ಏನಪ್ಪ? ಜನರ ಶಕ್ತಿ ಅಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್, ಲೈನ್ ಮನ್ಗಳು, ಮೀಟರ್ ರೀಡರು, PKPS ಸೆಕ್ರೆಟರಿಗಳು, ಈಗೆಲ್ಲನೂ ಡಿಸ್ಕನೆಕ್ಟ್ ಮಾಡ್ಯಾವ ನಾವು. ಲೈನ್ ಮಾಡಿ ನಿಮಗೆ ಪ್ರಚಾರ ಮಾಡಕ ಹೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ.
ಇನ್ನೊಂದು 2 ತಿಂಗಳಾರ ಅದು PKPS ಹಾದಿಗೆ ಬರ್ತೈತೆ. ಅದು ನಮಗೂ ಗೊತ್ತೈತಿ, ಇಲೆಕ್ಷನ್ ಮಾಡಕತ್ತಿ ಭಾಳ 40 ವರ್ಷ ಆಯ್ತು. ಭಾಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ. ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಿಕ್ತಿ ಮ್ಯಾಗ ಈ ಸಲ ಎಲೆಕ್ಷನ್ ಮಾಡ್ತೀವಿ. ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ, ಎಂಪ್ಲಾಯ್ ಮಾಡ್ಯಾರ. ಈ ಸಲ ನಿಮ್ಗೆ ತಾಕತ್ ಗೊತ್ತಾಗತೈತಿ. ಈ ಸಲ ಜನ ನಿಮ್ಮ ಮ್ಯಾಗ ಎಷ್ಟು ಪ್ರೀತಿ ಇದಾರೋ ಈ ಸಲ ಗೊತ್ತಾಗತೈತಿ. ಎಷ್ಟು ಜನರಿಗೆ ಗಳಿಸಿರಿ ನೀವು? ಪ್ರೀತಿಯಿಂದ ಗಳಿಸಿರಾ ಅಥವಾ TC ಕೊಡದೆ ಗಳಿಸಿರಾ? ಈ ಚುನಾವಣೆ ಗೊತ್ತಾಗ್ತೈತಿ. ಹಿಂದೆ ವಿಶ್ವನಾಥ್ ಕತ್ತಿ ಅವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಅವ್ರ ಹೆಸರು ಮ್ಯಾಗ ನೀವೆಲ್ಲ ಮ್ಯಾಗ ಜಳ್ಕೊಂಡವ್ರ ಪಟ್ಯಾಗ ಏರ್ಕೊಂಡಂಗ ಆಯ್ತು. ಈಗ ನಿಮ್ಮ ಶಕ್ತಿ ಹಚ್ಚಬೇಕೇ. ಜನ ಕೆಟ್ಟ ಸೇವೆ ಮಾಡೋದು ಈಗ ಗೊತ್ತಾಗಬೇಕು. ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ. ಸೊ ಈ 2 ಮಾತು ಹೇಳಿರೋ, ಮೈ ಮರ್ತ್ರೆ ನಾಯಿ ಹಂಗೆ ಚಿಂದೆ ಇರ್ತಾರತ್ತೆ. ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಲೆಕ್ಕ ಕೊಡ್ಬೇಕು ನೀವು. 600 ಕೋಟಿ ಎಲ್ಲೋ ಐತಂತ. ಜನರ ಸೇವೆ ಮಾಡ್ರೆ ನಿಮ್ಮ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂಥ ಕೆಲಸ ಮಾಡಿ. ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಫೋಟೋ ಹಾಕ್ಯಾರ, BB ಹಂಜಿ ಅವ್ರ ಫೋಟೋ ಹಾಕ್ಯಾರ. ಇವ್ರಿಗೇನು ಬೈದಿದ್ದು ಕೇಳಿದ್ರಿ? ಯಾರ ಹೆಂಗೆ ಬೈದಿದ್ರಿ ಇವ್ರ? ಬಸಗೌಡ ಪಾಟೀಲ್ ಫೋಟೋ ಹಾಕ್ಯಾರ, AB ಪಾಟೀಲ್ ಅವ್ರ ತಂದೆ ಅವ್ರದ, ನಮ್ಮ BB ಹಂಜಿ ಅವ್ರ ಫೋಟೋ ಹಾಕ್ಯಾರ. ಯಾವಾಗ ನೆನಪಾಗದಿದ್ದಾರ, ಈಗ ನೆನಪಾದವ್ರು. ಕಾಯಂ ಸದಾ ಅವ್ನು ಬೈತಾ ಇದ್ರು, ಈಗ ಅವ್ರು ನೆನಪಾಗ್ಯಾರ. ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು. ಇವ್ರ ಕೈಯಿಂದ ಮುಕ್ತಿ ಮಾಡಬೇಕು ಅನ್ನೋದೇ ಜನರ ಆಸೆ, ಅಪೇಕ್ಷೆ ಆಗಿದೆ. ಇದರಲ್ಲಿ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಎಲ್ಲ ಯಾರು ಒಳ್ಳೆ ಆಡೋದ್ಕೋತಾರೆ, ಅವ್ರು ಭಾಳ ಮುಖ್ಯವಾಗಿದೆ. ನಮಗೂ MP ಚುನಾವಣೆಯಲ್ಲಿ ಈಗ ಹೇಳಿದ್ದಾರೆ, ಚಿಕ್ಕೋಡಿ ಆಗಿತ್ತ ಹೊರಗಿನವ್ರು ಯಾಕ ಒಳಗಿನವ್ರು ಯಾಕ, ಜನರಲ್ ಐತಿ ST ಯಾಕ. ಈಗ ನಾವು ಸುಮ್ ಕೂತವ್ರು ಮತ್ತೆ ಎತ್ಸತ್ರಿ ನೀವು ಹೊರಗಿನವ್ರು ಅಂತ. ಹೆಂಗ್ ಚಿಕ್ಕೋಡಿಯಾಗ ಆಯ್ತು ಹಂಗಾಗಿ ಇಲ್ಲ ಆಗ. ಚುನಾವಣೆ ಮೆರಿಟ್ ಮ್ಯಾಗ ಮಾಡಿ. ನಿಮ್ಮ ಕಡೆ ಹೇಳಲಿಕ್ಕೆ ಭಾಳಷ್ಟು ಮೈನಸ್, ಏನು ಹೇಳುವಂಥದ್ದು ಏನಿಲ್ಲ. ಎಲ್ಲ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದೆ 3 ಸಲ ಹಿಂಡ್ರು, ನೀವು 5 ಸಲ ಹಿಂಡಿರಿ. ಅದನ್ನ ಅವ್ 3ನೇ ಸಲ ತೆಗೆದೋಗಿತಾನೆ, ಲಿಂಬು ಹಾಕಿ ಮುಂದಕ್ಕೆ ತೆಗಿತಾನೆ. ಇವ್ರು 5-6 ಸಲ ಹಾಕಿ ಹಿಂಡ್ಯಾರ. ಸರ್ಕಾರಿ ಸಂಸ್ಥೆಗಳನ್ನ ಹೆಂಗೆ ಹಿಂಡ್ಯಾರಂದ್ರೆ 5-6 ಸಲ ಕಬ್ಬು ರಸ ಬರ್ಲಿಕ್ಕೆ ಹಿಂಡಿ ಸಿಪ್ಪಿ ಮಾಡ್ಯಾರ. ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು DCC ಬ್ಯಾಂಕಿನ ಅಧ್ಯಕ್ಷ ಇದ್ರು, ಅವ್ರು ಹೇಳ ದೊಡ್ಡ ಆಣಿ ಓದ್ತಾರ. ಅವ್ರು ಜಗಳಿಲ್ಲ, ರಮೇಶ್ ಕತ್ತಿ ಅದ. ಒಬ್ರು ಅಣ್ಣ ಸಾಬ್ ಜೊಲ್ಲೆ, ಇನ್ನೊಂದು ಆಣಿ ಈ ಕಡೆ ಓದ್ತಾನ. ಅವರು DC ಬ್ಯಾಂಕ್ ಗೋಕಾಕ್ ಓದಾರ, ಬಾಲಚಂದ್ರ ಜಾರಕಿಹೊಳಿ. ಈ ಸಣ್ಣ ಆಣಿ ಸಂಬಂಧ ನಮ್ಮ ದೊಡ್ಡ ಜಗಳ ಆಡ್ತಾನ. ದೊಡ್ಡ ಓದವ್ರಿಗೆ ಹೋಗ್ತಾರ ಅವ್ರು. ಆ ಕಡೆ ಜಗಳಿಲ್ಲ ಒಂದ, ನಮ್ಮ ಜಗಳ ಬರತ್ತಾನ. ಮತ್ತು ನಮಗೆ ಅನಿವಾರ್ಯ ಚುನಾವಣೆ ಮಾಡೋದು. ಸೊ ಹೇಳೋ ಅರ್ಥ, ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ. ನಮ್ಗೆ ಬಂದರು ರಕ್ಷಣೆ ಕೊಡೋದು, ರಕ್ಷಣೆ ಕೊಟ್ಟಿವಿ, ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಆಡಳಿತ ಮಾಡಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ಮದು. ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟು ಪಾತ್ರ ನಮ್ದು ಅಷ್ಟೇ. ಮತ್ತಿನ್ನು ರಕ್ಷಣೆಯನ್ನು ಮಾಡಬೇಕಾಯ್ತು ಅವರು. ಅಷ್ಟಕ್ಕೆ ಬಿಟ್ಟರೆ ಆಗೋದು. ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ದೀವಿ. ಅಣ್ಣ ಸಾಬ್ ಜೊಲ್ಲೆ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ, ಬರಲಿ, ನಮ್ಗೆ ಸಪೋರ್ಟ್ ಮಾಡಲಿ. ಅವ್ರ ಮೊನ್ನೆ BJP ಯಾವೊಂದು ಗುಂಪು ಮೊನ್ನೆ ಸಭೆ ಮಾಡಿದ್ದಾರೆ. ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಮ್ಕನ್ ಮಾಡಿ ಅವ್ರು ಸೇರಿಸಿಲ್ಲ, ನಾವಿನ್ನು ಎಮ್ಕನ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀವಿ. ಚುನಾವಣೆ ನಡೆದಾಗ ಇನ್ನು ಭಾಳಷ್ಟು ಜನ ಬರೋರು ಭಾಳಷ್ಟು ಇದ್ದಾರೆ. ಅವರು ಹೇಳಿದ್ದಾರೆ, ನೀವು ಚುನಾವಣೆ ಬಂದು ಮಾಡ್ರಿ, ಆಮೇಲೆ ಬರ್ತದೆ. ಭಾಳ ಜನ ಹೇಳಿದ್ದಾರೆ. ಅದಕ್ಕಾಗಿ ಒಂದೊಂದು ಗುಂಪುಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಭಾಳ ಮಹತ್ವದಾಗಿದೆ. ಮತ್ತು ಇವರು DCC ಬ್ಯಾಂಕ್ನಲ್ಲಿ
9 ವರ್ಷನೂ ಆಡಳಿತ ಮಾಡಿ ಆವಾಗೂ ಹೊರಗಿನ ಹಣದಲ್ಲಿ ಅವರು ರಮೇಶ್ ಕತ್ತಿ ಒಬ್ಬರೇ, ಇವ್ರಿಗೆ ಇನ್ನೊಬ್ರು ಸೂಚಕ ಹಾಗೂ ಸಹಿ ಮಾಡಕ್ಕೆ ಇವ್ರ ಜೊತೆ ಒಬ್ಬ ಇಲ್ಲ. ನಾವೇ ಮಾಡಿಸಿದೀವಿ, ಇಲ್ಲೇ ಚಿಂಗಳಿ ಅವರು ಡೈರೆಕ್ಟ್ ಇದ್ರು, ಅವರು ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕೂತು DC ಬ್ಯಾಂಕ್ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ಅನಿಸ್ತಿಲ್ಲ ಅವರು. ಈಗ ಹೊರಗಿನವ್ರು ಅಂತ ಹೇಳ್ತಾರೆ. ಅಲ್ಲೂ ನಾವ್ ಇಳಿಸಿಲ್ಲ, ಎಲ್ಲ ಡೈರೆಕ್ಟರ್ ಕೂಡ ಇಳಿಸಿದಾರೆ ಅವ್ರನ್ನ. ರಮೇಶ್ ಕತ್ತಿ ಒಬ್ಬರ ಅದ್ರಲ್ಲಿ ಎಲ್ಲರೂ ವಿರೋಧ ಆದ. ಅದಕ್ಕೆ ಹಲವಾರು ಕಾರಣಗಳಿದೆ. ಏಕತರ್ಫಿ ಆಡಳಿತ, ಯಾರನ್ನ ಕೇಳಿದೆ ನಾನೇ ಸಹಕಾರ, ನಂಗೆ ಒಬ್ಬನೇ ಭಾರಿ ವಿದ್ವಾಂಸ, ನನ್ನ ಬಿಟ್ಟರೆ ಯಾರು ಶಾಣನೇ ಇಲ್ಲ, ನನ್ನ ಭಾಷೆನ ಶ್ರೇಷ್ಠ, ಇದು ಅವರಲ್ಲಿ ಒಮ್ಮಿದೆ. ಅದೊಂದು ಮುಂದಿನ ಭಾಷೆನ ಹೇಳ್ತೀವಿ. DCC ಬ್ಯಾಂಕ್ ಅನ್ನ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದ್ದಾರೆ, ಬಹುಶಃ ನೀವೆಲ್ಲ ಕೂತವ್ರೆಲ್ಲ ಮನೆ ಕಟ್ಟಿರಲಿ 1500ರಿಂದ ಸ್ಟಾರ್ಟ್ ಆಗ್ತೈತಿ. 2000, 2,500, 3, 5 ಇವ್ರು ಎಷ್ಟು ಕಟ್ಟಿರ್ಬೇಕು? DCC ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ. ಅದನ್ನ ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ. ಇವ್ರು ಮಾಡಿ ಸಾಕಷ್ಟು ಇದೆ, ಅದನ್ನ ಬಿಟ್ಟಾರ ಹೊರಗಿನವ್ರು ತೇಪ್ಸಾರೆ. ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು. ಆ ಬಾಡಿಗೆ ಎಷ್ಟಕ್ಕೆ DCC ಬ್ಯಾಂಕ್ ಕೊಟ್ರಿ? 4-5 ವರ್ಷ ನೋಡೋಣ ಎಷ್ಟು ಸ್ವಚ್ಛ ಆಡಳಿತ ಕೊಟ್ಟಿದ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ. ಇವರೆಲ್ಲ ನಾವು 11 ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲು, 10ರಿಂದ 11 ಗಂಟೆ ಮಟ್ಟ ಕೆಲಸ ಮಾಡ್ತೀವಿ ನಾವು. ರಾತ್ರಿ 11 ಚಾಲು ಆದರೆ ರಾತ್ರಿ 11ವರೆಗೆ ಅವೈಲೇಬಲ್. ಇವತ್ತು ನೋಡಿ, ಪ್ರಿಯಾಂಕಾ ಕುರ್ಚಿ ಹೋಗಿದಾರ, ಅತನಿ ಹೋಗಿದಾರ, ರಾಹುಲ್ ಮಂಡ್ಯದಾಗ ಅದಾರ. ಮತ್ತೆ ನೀವು ಸೇವೆ ಮಾಡಿ ಹೆಂಗೆ? ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ಬರಕ್ ಆಗ್ತಾ ಇತ್ತದ, ಇನ್ನು ಹೊರಕ್ ಆಗೋಲ್ಲ ಅದು. ಈ ಹುಕ್ಕೇರಿ ಜನತೆ ನೋಡಿ, ಈ ರಮೇಶ್ ಕತ್ತಿ ನೋಡಿ 70 ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ನೆನಪು ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ. 70 ವರ್ಷದಿಂದ ಹೇಳಿದ್ರು ಅವ್ರು. ಏನ್ ಹೇಳಿದ್ರಂದ್ರ, ಇಲ್ಲಿಯವರೆಗೆ ರಾಜ ಮಹಾರಾಣಿ ಹೊಟ್ಟಿಲೆ ಹುಡ್ತಿದ್ದ, ಮಹಾರಾಜ ಮಹಾರಾಣಿ ಹೊಟ್ಟಿಲೆ ಹುಡ್ತಿದ್ದ. ಈಗ ನಿಮ್ಗೆಲ್ಲ ಅಧಿಕಾರ, ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹುಡ್ತಾನ? ಬ್ಯಾಲೆಟ್ ಬಾಕ್ಸ್ ನಿಂದ ಹುಡ್ತಾನ ಅಂತ ಹೇಳಿದ್ರು ಅವ್ರು. ಹಂಗೆ ಇನ್ನು ಹುಕ್ಕೇರಿ ಅವ್ರಿಗೆ ಇಲ್ಲಿವರೆಗೆ ರಾಣಿ ಹೊಟ್ಟಿಲೆ ಮಹಾರಾಜ ಹುಡ್ತಿದ್ದಂತ ಅದೊಂದು ಇತ್ತು ನಿಮ್ಗೆಲ್ಲ ಭ್ರಮೆ. ಇನ್ನು ಹಂಗಾಗೋಲ್ಲ. ಇನ್ನು ರಾಜ ಎತ್ತರಿಂದ ಹುಡ್ತಾನ? ಎತ್ತರಿಂದ? ಓಟ್ನಿಂದ, ಕೆಲಸದಿಂದ, ಸಮಾಜ ಸೇವೆಯಿಂದ, ಜನರ ಪ್ರೀತಿ ಗಳಿಸಿ ಇನ್ನ ರಾಜ ಹುಡ್ತಾನೆ. ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ, ನಾಟಕದ ಕೊನೆಯ ಪಾತ್ರ, ಅಂಗ. 4-5 ಪಾಠ ಆಗ್ತಾವ ನಾಟಕದಾಗ. ಪಾಠ ಕೊನೆಯದೊಂದು ಪರದ ಇಳಿಸಿ ಕೊನೆಯ ಹಂತದಲ್ಲೇ ಬಂದಿದೆ. ಇಷ್ಟೆಲ್ಲ ಮಾಡಿ ಮತ್ತೆ ಮಂದಿ ಮ್ಯಾಗ ಆರೋಪ ಮಾಡ್ತಾರೆ ಅವರು. ಹೊರಗಿನವರ ಒಳಗಿನವರ ಇವ್ರ ಸಂಘ ಸಂಸ್ಥೆ ಸರಿ ನಡೆಸೋಲ್ಲ ಹೇಳ್ಕೊತ ಕೂತಿದ್ದಾರೆ. ನೀವು DCC ಬ್ಯಾಂಕ್ದಾಗ ಏನು ಮಾಡ್ರಿ? ಈ ಸಂಖ್ಯೆ ಶುಗರ್ ಬಿಟ್ರೆ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಮತ್ತಂಗ ನಿರಂತರ ಜ್ಯೋತಿ ನೀವ್ ಯಾಕೆ ಮಾಡ್ದಿಲ್ಲ, ನಾವ್ ಯಾಕೆ ಮಾಡತ್ತೀವಿ? ನಮಗ್ ದುಡ್ಡು ಎಲ್ಲಿಂದ ಬಂತು? TCಗಳನ್ನ ಕೊಡ್ತಾ ಇದ್ದೀವಿ, ಈ TC ಎಲ್ಲಿ ಬಂದಿವೆ? ನಿಮ್ ಠರಾವ್ ಎಲ್ಲಿ ಬರೀತೀರಿ? ಜಯಸಿಂಗ್ ಮನ್ಯಾಗ ಬಾಗಿ ಹೊಡೆದಾಗ ಬರೀತೀರಿ? ನಾವ್ಯಾರ ನಮ್ಮ ಮನ್ಯಾಗ ಬರ್ಸೋಲ್ಲ. ಸೊ ಅದಕ್ಕಾಗಿ ಯಾವ್ದು ಅಪ್ಪನಗೌಡ ಪಾಟೀಲ್ ಎಲ್ಲ ಕೊಟ್ಟು ಪುಸ್ತಕ. ಅದಕ್ಕಾಗಿ ಹಿಂದೆ ಮೋದಿ ಅವರು 19ರಲ್ಲಿ ಚುನಾವಣೆ ಆದಾಗ ಚಾಯ್ ಪೇ ಚರ್ಚಾ ಅಥವಾ ಒಂದು ಕಾರ್ಯಕ್ರಮ ಏನಾಯ್ತು? ಚಾಯ್ ಪೇ ಚರ್ಚಾ. ಇನ್ನು ನೀವು ಎಲ್ಲ ಮನೆಗೆ ಹೋಗಿ, ಊರು ಕಟ್ಟಿಗೆ ಹೋಗಿ ಈ ಅಪ್ಪನಗೌಡರು ಒಂದು ಪುಸ್ತಕ ಬರ್ತಾರೆ.
ಇದ್ರಾಗ ಅವ್ರ ಬದುಕು ಹಿರಣ್ಯಕೇಶ ಶುಗರ್ ಫ್ಯಾಕ್ಟ್ರಿ ಹೆಂಗ್ ಕಟ್ಟಿದ್ರು, SDMC ಹೆಂಗ್ ಕಟ್ಟಿದ್ರು, ಆಮ್ಯಾಗೆ ITI ಬಗ್ಗೆ ಹೇಳಿದ್ರು ರಿಷಬ್, ಅದನ್ನ ಹೆಂಗ್ ಕಟ್ಟಿರ್ತಾರೋ ಬರ್ತಾರ. ಇದನ್ನ ಹೋಗಿ ಎಲ್ಲಾ ಮನೆ ಮುಂದಿಟ್ಟು ಒಂದ್ 5 ನಿಮಿಷ ಅವ್ರಿಗೆ ಹೇಳಿ ಹೆಂಗ ಈ ಕಟ್ಟಿದಂತಾಗ ಕತ್ತಿ ರಮೇಶ್ ಕತ್ತಿ ಉಳಿಕಿದ ಕತ್ತಿಗಳ ಬಗ್ಗೆ ನಮ್ದೇನು ಹೇಳ್ತ ಕರತಿಲ್ಲ. ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ನಾವ ಪೂರ್ತಿ ಅದಕ್ಕೆ ಜವಾಬ್ದಾರಿ, ಬೇರೆ ಅವ್ರು ನಾವು ಜವಾಬ್ದಾರಿ ಮಾಡಕ್ ಆಗೋಲ್ಲ. ಎಲ್ಲ ಊರಿಗೋರಿ ಇಂಥ ಪುಸ್ತಕ ಕೊಡಿಸ್ತೀವಿ, 600 ಕೋಟಿ ರೂಪಾಯಿ ಹೆಂಗ ಹಾಳ ಮಾಡಿದ್ರು ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ. ಹೋಗಿ ಹೇಳಿ ವಿದ್ಯುತ್ ಶಕ್ತಿಯ ಉತ್ತಮ ಆಡಳಿತ ಆಗ್ತದೆ, ನಿಮ್ಮ ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. ಸೊ ಚಾಯ್ ಪೇ ಚರ್ಚಾ ಹೆಂಗ್ ಮೋದಿ ಅವರ ಕ್ಲಿಕ್ ಆದ್ರು ಹಂಗ ಹುಕ್ಕೇರಿ ಜನತೆಗೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ. ಸೊ ಅಲ್ಲೇ ಬದಾನ ಈ ಜಯಸಿಂಗತಿ ಇನ್ನೊಬ್ಬದಾನ ಅಲ್ಲಿ ಸುರೇಶ್ ಅಂತದಾನ, ಅವನ ಬಿಡಿ ಅವನು DCC ಬ್ಯಾಂಕ್ ಅವೊಬ್ಬ ಅಲ್ಲಿ ಅವನೊಂದು ದರ್ಬಾರ್, ಇವನು ಜಯಸಿಂಗ್ ಬಾಗೇವಾಡಿ ದರ್ಬಾರ್ ಅಂದ್ರೆ ಅವನು ಬೆಳಗಾವಿ ದರ್ಬಾರ್ ಅಂತ ಅಲ್ಲ ಸುರೇಶ್ ಅಂತ ಕೇಳಿರ್ಬೋದು. ಮುಂದಿನ ಸಾರಿ ಹೇಳ್ತೀವಿ ಅವನು ಏನೇನು ಮಾಡಿದಾನಲ್ಲಿ. ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ, ಶುಗರ್ ಫ್ಯಾಕ್ಟ್ರಿಯಿಂದ, ಈ DCC ಬ್ಯಾಂಕಿನ PKPS ಇಂದ ನೀವು ಚುನಾವಣೆಯನ್ನು ಮಾಡಿರಿ. ಇನ್ನು ನಾವು ಯಾವ ಮಾಡಕ್ಕೆ ನಿಮಗೆ ಅವಕಾಶ ಇಲ್ಲ. ಲೈನ್ ಮನ್ಗಳು ಹೋದ್ರು, ಮೀಟರ್ ರೀಡರ್ ಹೋದ್ರು, ಸೆಕ್ಯೂರ್ ಶುಗರ್ ಫ್ಯಾಕ್ಟ್ರಿ ಹೋದ್ರು. ಮುಂದಿನ ಸಾರಿ ಅಕ್ಟೋಬರ್ 19ಕ್ಕೆ DCC ಬ್ಯಾಂಕ್ ಚುನಾವಣೆ ಇದೆ. ಅದರಲ್ಲಿ 15 ಸ್ಥಾನ ಇದೆ. ಕೇಳ್ಕೊಳ್ಳಿ ಹುಕ್ಕೇರಿ ಸೆಕ್ರೆಟರಿಗಳೇ, 15ರಲ್ಲಿ 10 ಅಣ್ಣ ಪೋತಾಗ್ತವೆ, ಆಯುರ್ವೇದ 3 ಸಾಧಾರಣ ಚುನಾವಣೆ, ಇನ್ನು 2 ಜಗ್ಗೆ ಕುಸ್ತಿ. 14 ಕೂಡ ನಮ್ದೇ, ಬಹಳ ನಿಮ್ದು ಒಂದೇ ಮೈನಸ್ ಬಿಟ್ಟಿದ್ದೀವಿ. ಹುಕ್ಕೇರಿ ಒಂದೇ 14 ನಮ್ಮ ಇರ್ತಾವ. ಅದಕ್ಕಾಗಿ PKPS ಸೆಕ್ರೆಟರಿ ಅವರಿಗೆ, ಚೇರ್ಮನ್ರಿಗೆ ನೀವು ಯಾರ ಕಡೆನೂ ಭಾಗವಹಿಸಬೇಡಿ, ನಮ್ಮ ಕಣ್ಣು ಬರಬೇಡಿ, ಅವ್ರ ಕಣ್ಣು ಮಾಡಬೇಡಿ. ಯಾಕಂದ್ರೆ ಮುಂದಿನ ಸಲ ಸಂಪೂರ್ಣವಾಗಿ ನೀವ್ ಹೆಂಗೆ ಆಡಳಿತ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ. ಯಾರು ಜನ ಓಟ್ ಹಾಕ್ತಾರ ಅವ್ರ ಪರವಾಗಿರ್ತಾರೆ, ನೀವು ಮಾತ್ರ ಅದ್ರಾಗ ಯಾರು ಕೂಡ ದಯವಿಟ್ಟು ಭಾಗವಹಿಸ್ಬೇಡಂತ ನಮ್ದು ಕಳಕಳಿ ವಿನಂತಿ ಇದೆ. ಸೊ ಇಷ್ಟು ಸಾಕು. ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಗಳಿದ್ದಾರೆ. ನಮ್ಮ ಸಂಕೇಶ್ವರ ಗೌರವ ಮುಡಿಸಿ ಅಂತಿದ್ದಾರೆ, AK ಪಾಟೀಲ್, ಕೆಲವು ಮಂದಿ ಇದ್ದಾರೆ, ಅವರೆಲ್ಲ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಮೊದಲು ನೀವು ಶುದ್ಧ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಯಾರ ಪರವಾಗಿ ಇಲ್ಲ, ಯಾರು ವಿರೋಧವಾಗಿ ಇಲ್ಲ, ನಾವು ಜನರ ಪರವಾಗಿದ್ದೀವಿ. ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ನಾಳೆ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು, ಅಪ್ಪನಗೌಡ ಪಾಟೀಲ್ ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸಿದ್ರು, ಬಂದಾಯ್ತು. ಯಾಕೆ ಬಂದಾಯ್ತು ಬೇಕಲ್ಲ. 92ರ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು? 30 ವರ್ಷ ಕೊಡುವಂತ TCಗಳನ್ನ ಈಗ 3 ವರ್ಷದಲ್ಲಿ ಯಾಕೆ ಕೊಡ್ತಾ ಇದೀವಿ ನಾವು? ಇವೆಲ್ಲ ಚರ್ಚೆ ಆಗ್ಬೇಕು. ಅದಕ್ಕೆ ಚಾಯ್ ಪೇ ಚರ್ಚೆ ಅಂದಂಗೆ ಪ್ರತಿ ಮನೆ ಹೋಗಬೇಕು. ಅಪ್ಪನಗೌಡರು, ಬಸಗೌಡರು ಎಲ್ಲ ಇತಿಹಾಸವನ್ನ ಹೇಳ್ಬೇಕು ಅನ್ನೋ ಕಳಕಳಿ ವಿನಂತಿ ಮಾಡ್ಕೊಳ್ತಾ, ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು. ನಮಗೆ ಬೆಂಬಲವಾಗಿ ಅಣ್ಣ ಸಾಹೇಬ್ ಜೊಲ್ಲೆ ಇರ್ತಾರ, ಬಾಲಚಂದ್ರ ಜಾರಕಿಹೊಳಿ ಇರ್ತಾರ, ಮತ್ತಾರು ಮಾಡ್ತಾರೆ ಮಾಡಿ. ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇದ್ವಿ. ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ತಕರಾರಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ಸಾಕಷ್ಟು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಲವಾರು ಸಾಮಾಜಿಕ ಕೆಲಸವನ್ನು ಇನ್ನು ನಾವು ಮಾಡಬೇಕಾಗಿದೆ. ಮತ್ತೊಮ್ಮೆ ತಮಗೆಲ್ಲ
ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ. ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ, ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ. ಒಟ್ಟಾರೆಯಾಗಿ ಅಪ್ಪನಗೌಡರ ಕನಸು ಈ ಬರುವಂಥ 28 ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆದ ಮೂಲಕ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕೈತೆ. ಆ ಹೊಸ ತಾವೆಲ್ಲ ಯುಗ ಪ್ರಾರಂಭ ಮಾಡೋದ್ರ ನಿಮ್ಮ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಿಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ, ನಾಳೆಯಿಂದ ತಾವು ಪ್ರಚಾರ